ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಗಿದೆ ರಾಬಿಟ್? ಸೂಪರ್ ಆಗಿದೆ ಫ್ರೆಂಡ್. ಫ್ರೆಂಡ್, ಬ್ಲಾಕ್ ಸ್ಕೆಚ್ ಪೆನ್ ಕೊಡು, ನಾನು ಕಟ್ ಮಾಡ್ತೀನಿ. ಬೇಡ ಬೇಡ, ನಿನ್ನ ಬಟನ್ ಇದೆಯಾ? ವಿ ಕ್ಯಾನ್ ಫಿಕ್ಸ್ ಇಟ್. ಬಟನ್ ಫ್ರೆಂಡ್, ನನ್ನ ಹತ್ರ ತುಂಬಾ ಡ್ರೆಸ್ ಇದೆ, ಕಲರ್ ಇದೆ, ಬ್ಲಾಕ್ ಕಲರ್ ಕಿತ್ಕೊಳ್ಳ. ಬೇಡ ಬೇಡ, ನೀನೇನಾದ್ರೂ ನಿನ್ನ ಡ್ರೆಸ್ಸಿಂದ ಬಟನ್ ಕಿತ್ತಾಕಿದ್ರೆ ಸೀತಮ್ಮ ನಿಂಗೆ ಹೊಡಿತಾಳೆ. ಹೇಗಿದ್ರು ಈ ಬ್ರಾಂಡೆಡ್ ಶರ್ಟ್ ಇರುತ್ತಲ್ಲ, ಅದ್ರಲ್ಲಿ ಯಾವಾಗ್ಲೂ ಒಂದೆರಡು ಬಟನ್ ಎಕ್ಸ್ಟ್ರಾ ಕೊಟ್ಟಿರ್ತಾರೆ, ಯೂಸ್ ಆಗಲ್ಲ. ಇವತ್ತು ರ್ಯಾಬಿಟ್ ಕಣ್ಣಾಗಿ ಯೂಸ್ ಮಾಡೋಣ. ಟೆಂಟಡಾನ್. ಫ್ರೆಂಡ್, ನೀನು ತುಂಬಾ ಇಂಟೆಲಿಜೆಂಟ್. ನಾನು ಯಾರ ಫ್ರೆಂಡ್ ಹೇಳು ನೋಡೋಣ? ನನ್ನ ಫ್ರೆಂಡ್. ರ್ಯಾಬಿಟ್ ರೆಡಿ? ಸೂಪರ್ ಆಗಿದೆ. ಯೆಸ್, ನನ್ನ ರ್ಯಾಬಿಟ್ ರೆಡಿ ಆಯ್ತು. ಫ್ರೆಂಡ್, ನೀನ್ ದಿನ ನನ್ನ ಜೊತೆನೇ ಇರು, ಆಗ ತುಂಬಾ ಫನ್ ಇರುತ್ತೆ. ಫ್ರೆಂಡ್, ನಿನ್ ಜೊತೆ ಆಟ ಆಡಕ್ಕೆ ಒಂದು ಹೊಸ ಫ್ರೆಂಡ್ನ ಕರ್ಕೊಂಬರ್ಲ? ಹೊಸ ಫ್ರೆಂಡ? ಯಾರು ಅವರು? ವೆಯ್ಟ್ ಮಾಡು, ಕರ್ಕೊಂಡ್ ಬಂದ್ಮೇಲೆ ನಿಂಗೆ ಫುಲ್ ಸರ್ಪ್ರೈಸ್. ಫ್ರೆಂಡ್, ಅವ್ರು ನನಗೆ ಆಕಾಶ ಬುಟ್ಟಿ ತಂದು ಕೊಡ್ತಾರಾ? ರ್ಯಾಬಿಟ್ ಮಾಡ್ಕೊಡ್ತಾರಾ? ಹೆಲಿಕಾಪ್ಟರ್ ಅಲ್ಲಿ ಕರ್ಕೊಂಡು ಹೋಗ್ತಾರಾ? ನಾನು ಸೀತಮ್ಮ ಬಸ್ಸಲ್ಲಿ ದೂರ ಹೋಗುವಾಗ ಅವ್ರ ಕಾರಲ್ಲಿ ರುಯಿ ಅಂತ ಬಂದು ನಮ್ಮನ್ನು ಹೋಗೋಕ್ ಬಿಡ್ದೆ ಅವ್ರು ವಾಪಸ್ ಕರ್ಕೊಂಡು ಬರ್ತಾರಾ ಫ್ರೆಂಡ್? ಸರಿ ಸೀಪುಟ, ನಂಗೆ ಲೇಟ್ ಆಯ್ತು. ನಾಳೆ ಬರ್ಬೇಕಾದ್ರೆ ಹೊಸ ಫ್ರೆಂಡ್ನ ಕರ್ಕೊಂಡ್ಬರ್ತೀನಿ. ಓಕೆ? ಪ್ಲೀಸ್ ಫ್ರೆಂಡ್, ಪ್ಲೀಸ್ ನೀನು ಹೋಗ್ಬೇಡ. ನೀನು ಇಲ್ಲ ಅಂದ್ರೆ ಬೋರ್ ಆಗುತ್ತೆ. ಸೀತಮ್ಮನೂ ಬರೋದು ಲೇಟು. ಪ್ಲೀಸ್ ಫ್ರೆಂಡ್, ಪ್ಲೀಸ್. ಫ್ರೆಂಡ್, ನಿನಗೆ ಮುಗುಳ್ನಾಗೆ ಮ್ಯಾಜಿಕ್ ಬರುತ್ತೆ ಅಲ್ವಾ? ಮ್ಯಾಜಿಕ್ ಮಾಡಿ ಸೀತಮ್ಮ ಮನೆಗೆ ಬೇಗ ಬರೋ ಥರ ಮಾಡು. ಪ್ಲೀಸ್ ಫ್ರೆಂಡ್, ಪ್ಲೀಸ್ 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 ಫ್ರೆಂಡ್, ಪ್ಲೀಸ್ ಫ್ರೆಂಡ್, ಪ್ಲೀಸ್ ಪ್ಲೀಸ್ ಫ್ರೆಂಡ್. ಸೀತಮ್ಮ, ನೀನು ಬಂದ? ಫ್ರೆಂಡ್, ನೀನು ಮ್ಯಾಜಿಕ್ ಮಾಡಬೇಡ. ಥ್ಯಾಂಕ್ ಯು ಫ್ರೆಂಡ್. ಹುಷಾರ್. ಸುಧಾ, ನೋಡು ನನ್ನ ಫ್ರೆಂಡ್ ಎಷ್ಟು ಚೆನ್ನಾಗಿ ರ್ಯಾಬಿಟ್ ಮಾಡಿದ್ದಾರೆ. ನಾನು ಈ ಮದ್ವೆ ಆಗ್ತೀನಿ, ಆದ್ರೆ ಇದು ಎಲ್ಲದಕ್ಕಿಂತ ಮುಂಚೆ ನನ್ನ ಮಗಳು ಸಿಹಿದಾಳ, ಅವಳ ಹತ್ರ ಈ ವಿಷಯ ಹೇಳಿ. ನೋಡಿ, ನೀವು ಮನೆಗೆ ಬೇಗ ಬಂದ್ರಿ ಅಂತ ಸಿಹಿ ಎಷ್ಟು ಖುಷಿ ಪಡ್ತಿದ್ದಾಳೆ. ಲೈಫ್ ಲಾಂಗ್ ನಿಮ್ಗೆ ಈ ಆಪ್ಷನ್ ಇದೆ, ಅದಕ್ಕೆ ನೀವು ಮನ್ಸು ಮಾಡ್ಬೇಕಷ್ಟೆ. ಸಿಹಿ ಪುಟ, ನಿನ್ ಫ್ರೆಂಡ್ಸ್ಗೆಲ್ಲ ಹೋಗಿ ತೋರ್ಸು. ರಾಮ್, ನೀವು ಸಿಹಿ ಹತ್ರ ಏನ್ ಹೇಳಿದ್ರಿ? ಅಲ್ಲ, ನಾನು
ಸಿಟ್ಟಲ್ಲಿ ಸಿಹಿ ಜೊತೆ ಮಾತಾಡಿ ಅಂತ ಹೇಳ್ದೆ, ನೀವು ಹಿಂದೆ ಮುಂದೆ ಯೋಚನೆ ಮಾಡದೆ ಸಿಹಿ ಹತ್ರ ಮದುವೆ ವಿಷಯ ಮಾತಾಡಕ್ ಬಂದ್ರ. ಕಾಮ್ ಡೌನ್ ಸೀತಾ ಪ್ಲೀಸ್. ಸಿಹಿಗೆ ಸ್ಟ್ರೆಸ್ ಆಗೋ ಥರ ನಾನು ಏನೂ ಮಾತಾಡಿಲ್ಲ. ಇನ್ಫ್ಯಾಕ್ಟ್ ಸಿಹಿ ನನಗೆ ಅಪ್ಪ ಬೇಕು, ಅಪ್ಪನ ನೋಡಬೇಕು, ಹುಡ್ಕೊಡು ಫ್ರೆಂಡ್ ಅಂತ ಹೇಳಿದ್ಮೇಲೆ ನಾನು ಅವಳ ಹತ್ರ ಮದುವೆ ಬಗ್ಗೆ ಮಾತಾಡಿದ್ದು. ನಂಗೆ ಒಂದು ವಿಷಯ ಅರ್ಥ ಆಗ್ತಿಲ್ಲ ಸೀತಾ, ನೀವು ಮದುವೆ ಆಗೋದ್ರಿಂದ ಸಿಹಿ ನಿಮ್ಮಿಂದ ದೂರ ಆಗ್ತಾಳೆ ಅಂತ ನೀವು ಯಾಕೆ ತಪ್ಪು ತಿಳ್ಕೊಂಡಿದ್ದೀರಾ? ಆಕ್ಚುಲಿ ಶಿ ನೀಡ್ಸ್ ಅ ಫಾದರ್. ಅವಳು ಅದನ್ನು ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೊಳ್ದೆ ಇರ್ಬೋದು, ಬಟ್ ಅವಳ ಮನಸ್ಸಲ್ಲಿ ಇದೆ. ಯಾರು ಗೊತ್ತು, ನಾಳೆ ನೀವು ಮದುವೆ ಆದಮೇಲೆ ನೀವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಒಳ್ಳೆ ಲೈಫ್ ಸಿಗ್ಬೋದು ಸಿಹಿಗೆ. ಆ್ಯಂಡ್ ಡೋಂಟ್ ಗೆಟ್ ಮೀ ರಾಂಗ್ ಹಿಯರ್, ನಿಮ್ಮೊಬ್ಬರಿಂದ ಸಿಹಿನ ನೋಡ್ಕೊಳಕ್ಕಾಗಲ್ಲ ಅಂತ ಮಾತ್ರ ನಾನು ಹೇಳ್ತಾ ಇಲ್ಲ. ಅಥವಾ ಒಂದು ಹೆಣ್ಣಿಗೆ ಮಗುನ ಬೆಳೆಸೋಕ್ಕೆ ಗಂಡಿನ ಸಹಾಯ ಬೇಕು ಅಂತ ನನ್ನ ಮಾತಿನ ಅರ್ಥನೂ ಅಲ್ಲ. ಹೆಣ್ಮಕ್ಳ ಕೈಲಿ ಎಲ್ಲ ಮಾಡೋಕ್ಕಾಗತ್ತೆ. ಒಂದು ಹೆಣ್ಣಿಂದ ಒಬ್ಬ ಗಂಡಸು ಕಲಿಬೇಕಾಗಿರೋದು ತುಂಬಾನೇ ಇದೆ. ಅದ್ರ ವಿಷಯ ಇದು ಯಾವುದೂ ಅಲ್ಲ. ಸಿಹಿಗೆ ನೀವು ಅಪ್ಪ ಅಮ್ಮನ 2 ಸ್ಥಾನನೂ ನೀವು ತುಂಬ್ತಿರ್ಬೋದು, ಆದರೂ ನಿಮ್ಮಲ್ಲಿ ಒಂದು ಕೊರತೆ ಕಾಣುತ್ತೆ. ಅದೇನಂದ್ರೆ ನೀವು ಯಾವತ್ತೂ ರಿಲ್ಯಾಕ್ಸ್ ಆಗಿರೋದೇ ಇಲ್ಲ. ಅದೇ ನಿಮ್ಗೊಬ್ರು ಕಂಪ್ಯಾನಿಯನ್ ಇದ್ರೆ ನಿಮ್ಗೆ ಈ ಸ್ಟ್ರೆಸ್ ಯಾವುದೂ ಇರೋದಿಲ್ಲ, ಸಿಹಿ ಖುಷಿಯಾಗಿರ್ತಾಳೆ. ನಿಮ್ಮ ಲೈಫ್ ನಿಮ್ಮ ಕೈಯಲ್ಲಿದೆ ಸೀತಾ. ವೈ ಡೋಂಟ್ ಯು ಜಸ್ಟ್ ಥಿಂಕ್ ಅಬೌಟ್ ಇಟ್? ಇದಕ್ಕೆಲ್ಲ ಮದ್ವೆ ಆಗೋದು ಒಂದೇ ಸೊಲ್ಯೂಷನ್ ಅರ? ನಿಮಗೆ ನನ್ನ ಬಗ್ಗೆ ಏನ್ ಗೊತ್ತು? ಏನ್ ಗೊತ್ತು? ಹೌದು, ನಾನು ಸಿಂಗಲ್ ಮದರ್. ಆದ್ರೆ ನಾನು ಡಿವೋರ್ಸಿನ, ವಿಡೋನ, ಅಥವಾ ಗಂಡ ಬಿಟ್ಟೋಳ? ಏನ್ ನಾನು? ನನ್ನ ಬಗ್ಗೆ ನಿಮ್ಗೆ ಏನ್ ಗೊತ್ತು ಅಂತ ಮದ್ವೆ ಮಾಡ್ಕೊಳ್ಳಿ ಅಂತ ಸಜೆಸ್ಟ್ ಮಾಡ್ತಿದ್ದೀರಾ ನೀವು? ನೀವು ನಿಮ್ಮ ಬದುಕನ್ನ ನಿಯತ್ತಾಗಿ ಬದುಕ್ತಾ ಇರೋ ಒಂಟಿ ಹೆಣ್ಣು ಅಂತ ಗೊತ್ತು. ಒಬ್ರು ನಿಮ್ಮನ್ನ ಮದುವೆ ಆಗೋರು ರೆಡಿ ಇದ್ದಾರೆ ಅಂತ ಗೊತ್ತು. ನಿಮ್ಮ ಬಗ್ಗೆ ನಂಗೆ ಜಾಸ್ತಿ ಗೊತ್ತಿಲ್ಲದೆ ಇರ್ಬೋದು ನಿಜ, ಆದ್ರೆ ನಿಮ್ಮ ಅಣ್ಣ, ಅತ್ತಿಗೆ, ಅಜ್ಜಿ, ತಾತ ನಿಮ್ಮ ಬಗ್ಗೆ ಎಲ್ಲ ಗೊತ್ತಿದ್ದು ಇನ್ನೊಂದು ಮದುವೆ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಅಂದರೆ ನಿಮ್ಮ ಲೈಫಲ್ಲಿ ಇನ್ನೊಂದು ಕಂಪ್ಯಾನಿಯನ್ ಬೇಕು ಅಂತ ತಾನೇ ಅರ್ಥ. ಒಂದು ಒಳ್ಳೆ ಸಂಬಂಧ ಬಂದಿದೆ ಅಂದರೆ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಎಷ್ಟೋ ಸಲ ನಮಗೋಸ್ಕರ ಅಲ್ಲದೆ ಇದ್ರು ನಾವು ಯಾರನ್ನ ಪ್ರೀತಿ ಮಾಡ್ತೀವೋ ಅವ್ರಿಗೋಸ್ಕರ ಆದರೂ ನಾವು ಡಿಸಿಷನ್ ತಗೊಳ್ಳೇಬೇಕಾಗುತ್ತೆ. ಈಗ ನೀವು ಸಿಹಿಗೋಸ್ಕರ ಆದರೂ ಪ್ಲೀಸ್, ನೀವು ತುಂಬಾ ಮಾತಾಡ್ಬಿಟ್ರಿ. ಇಲ್ಲಿಂದ ಹೊರಡಿ ಪ್ಲೀಸ್. ಸಿಹಿ ಹತ್ರ ಮಾತಾಡಿದ್ದೀನಿ. ಸಿಹಿಗೆ ನೀವು ಮದುವೆ ಆಗೋದ್ರಿಂದ ಯಾವ ಆತಂಕನೂ ಇಲ್ಲ. ಐ ಗೆಸ್ ಅವಳ ಥರ ಮಾತಾಡಿದ್ರೆ ನಿಮ್ಮ ಮನ್ಸಿಗೆ ಸಮಾಧಾನ ಆಗುತ್ತೆ ಅಂತ ಕಾಣುತ್ತೆ. ಸಿಹಿನೇ ನಿಮ್ಮ ಹತ್ರ ಹೇಳ್ತಾಳೆ. ಬಾಯ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.